ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ತರ ಮಾತಾಡ್ತಿದ್ದೀರಿ. ನೀವು RSS ಬಿಜೆಪಿ ಅಥವಾ ಹಿಂದೂಗಳನ್ನು ನೀವು ವಿಷ ಸರ್ಪಕ್ಕೆ ಹೋಲ್ಸೋದಾದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ ಆರ್ಮಿ ನಿಮ್ಮೂರಿಗೆ ಬಂದು ನಿಮ್ ಮನೆಗ್ ಬಂದು ನಿಮ್ ತಾಯಿನ ನಿಮ್ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನು ವಿಷ ಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದ್ರೆ ಅವತ್ತು ನೀವು ನಿಮ್ ತಂದೆ ಜೊತೆ ಹೊಲಕ್ ಹೋಗಿದ್ರಿ, ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟಾಕಿರೋರು ಮುಸಲ್ಮಾನರು ನಿಮ್ಮನ್ನು ವಿಷ ಸರ್ಪ ಅಂತ ಭಾವಿಸಿದ್ರು. ಹಾಗಾದ್ರೆ ಏನ್ ಸರ್ ಮಾತಾಡ್ತಿದ್ರಿ ನೀವು? ಮಗನಿಗಿಡೋರ ಹುಚ್ಚು ಅಪ್ಪನ್ಗೆ ಅಂಟ್ಕೊಳ್ತಾ ನಿಮ್ಗೆ. ನಿಮ್ಮ ಬಾಯಲ್ಲಿ ಇಂತ ಮಾತುಗಳನ್ನ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ರಿ. ನೀವು ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳ ಹಬ್ಬ ಹರಿದಿನ ಮಾಂಸ ತಿಂತೀನಿ ಅಂತೇಳಿ ನೋವು ಮಾಡ್ತಾ ಇದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋರು. ಆದ್ರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನ ಕೊಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಏನ್ ಸರ್? ನೀವೇನ್ ಮುಸ್ಲಿಂ ಲೀಗ್ ಅಧ್ಯಕ್ಷನ ಸರ್, ಅಥವಾ ಕಾಂಗ್ರೆಸ್ ಇನ್ನೊಂದು ಮುಸ್ಲಿಂ ಲೀಗ್ ಆಗುವತ್ತ ಹೊರಟಿದೆ ಅಂತ ಅರ್ಥನ? 20% ಮುಸಲ್ಮಾನರು ಅಲ್ಲಿ RSS ನವರು ಶಾಖೆ ಮಾಡ್ತಿರ್ತಾರೆ, ಬಿಜೆಪಿ ಅವ್ರದ್ದು ಪ್ರೊಸೆಷನ್ಗಳು ಹೋಗ್ತಿರ್ತವೆ, ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಅವ್ರ ಮೇಲೆ ದಾಳಿ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸರ್? ಖಂಡಿತ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಿಲ್ಲ ಸರ್. ನಿಮ್ ಮಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸಿನಿಂದಾಗಿ ಪ್ರತಿನಿತ್ಯ RSS ಅನ್ನ ಟೀಕಿಸುವಂತಹ ಚಾಳೆನ ಅಂಟಿಸ್ಕೊಂಡಿದ್ದಾರೆ, RSS ನ ಹುಚ್ಚಿಡಿದಿದೆ. ನೀವಿವತ್ತು AICC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನ ಹುಚ್ಚನ್ನ ನೀವು ಅಂಟಿಸ್ಕೊಂಡಿದ್ದೀರಾ ಸರ್? ನಿಜಕ್ಕೂ ನೀವು ಇಷ್ಟೊಂದು ದೊಡ್ಡ ಸೀನಿಯರ್ ಪಾಲಿಟಿಷಿಯನ್ ಆಗಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನಿಮ್ಮ ಸ್ಥಾನಕ್ಕೂ ಅದು ಶೋಭೆ ತರುವುದಿಲ್ಲ. ನೀವು ನಿಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಬೇಕು. ಈ ದೇಶ ಇವತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿ ಉರಿತಾ ಇರುವಂತ ಸಂದರ್ಭದಲ್ಲೂ ಭಾರತ ಸುಭಿಕ್ಷೆಯಿಂದ ಇದೆ ಅಂತ ಒಂದು ಆಡಳಿತವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೀವು ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಮರೆತು ಮುಸಲ್ಮಾನರನ್ನ ಪ್ರಚೋದಿಸ್ತೀರಿ ಅಂತಂದ್ರೆ ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದ